ರಾಜ್ಯದಲ್ಲಿ ಬರಗಾಲ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ನೋಡಿ, ಸಂವಿಧಾನದ ಪ್ರಕಾರ 15% ಜನರಿಗೆ ಮಾತ್ರ, ಶಾಸಕರಿಗೆ ಮಾತ್ರ ಮಂತ್ರಿಗಳನ್ನ ಮಾಡಬಹುದು. ಆದ್ರೆ ಈಗ ಲಭಿಸಿರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆಗಳನ್ನ ನೋಡಿದ್ರೆ 84-85 ಜನರಿಗಿದೆ. ಅಂದ್ರೆ ನೀವು ಸಂವಿಧಾನವನ್ನ ಈ ಸರ್ಕಾರ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಸಂವಿಧಾನವನ್ನ ಈ ಸರ್ಕಾರ ಉಲ್ಲಂಘನೆ ಮಾಡಿದೆ. ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥ ಸರ್ಕಾರ ಇದು. ಕ್ಯಾಬಿನೆಟ್ ದರ್ಜೆಯನ್ನ ಮಂತ್ರಿಗಳಿಗೆ ಅಷ್ಟೇ ಕೊಡಬಹುದು, ಬೇರೆಯವ್ರಿಗೂ ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡಬಹುದು. ಆದ್ರೆ ಸೋತಿರೋಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಗ್ಯಾರಂಟಿ ಯೋಜನೆಯಲ್ಲಿ ಮತ್ತೆ ಮಂತ್ರಿ ದರ್ಜೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಯಾವ ನ್ಯಾಯ? ಉದಾಹರಣೆಗೆ ರಮೇಶ್ ಕುಮಾರ್ ಅವರಿಗೆ ಮಾಡ್ತೀವಿ ಅಂತ ಹೇಳಿದ್ರು, ಈಗ ರೇವಣ್ಣ ಅವರಿಗೆ ಮಾಡಿದ್ದಾರೆ. ಗ್ಯಾರಂಟಿಯಲ್ಲೂ ಕೂಡ ಪಕ್ಷದ ಮೂಲಕ ಹಣವನ್ನ ಹೊಡಿತಕ್ಕಂಥ ಕೆಲಸವನ್ನ, ಅಧಿಕಾರವನ್ನ ಪಡಿತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಗ್ಯಾರಂಟಿ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಲ್ಲುಗಾವಲಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಹುಲ್ಲುಗಾವಲಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಸಿರು ಹುಲ್ಲುಗಾವಲು. ರಾಜ್ಯದಲ್ಲಿ ಬರಗಾಲ ಇಲ್ಲ ಅಂತ ಅನ್ನಿಸ್ತಾ ಇದೆ. ಕಾರಣ ಏನು ಅಂತಂದ್ರೆ ನೋಡಿ, ಸಂವಿಧಾನದ ಪ್ರಕಾರ 15% ಜನರಿಗೆ ಮಾತ್ರ, ಶಾಸಕರಿಗೆ ಮಾತ್ರ ಮಂತ್ರಿಗಳನ್ನ ಮಾಡಬಹುದು. ಆದ್ರೆ ಈಗ ಲಭಿಸಿರ್ತಕ್ಕಂಥ ಕ್ಯಾಬಿನೆಟ್ ದರ್ಜೆಗಳನ್ನ ನೋಡಿದ್ರೆ 84-85 ಜನರಿಗಿದೆ. ಅಂದ್ರೆ ನೀವು ಸಂವಿಧಾನವನ್ನ ಈ ಸರ್ಕಾರ ಸಂಪೂರ್ಣವಾಗಿ ಉಲ್ಲಂಘನೆ ಮಾಡಿದೆ. ಅಂದ್ರೆ ಇಂಡೈರೆಕ್ಟ್ ಆಗಿ ಸಂವಿಧಾನವನ್ನ ಈ ಸರ್ಕಾರ ಉಲ್ಲಂಘನೆ ಮಾಡಿದೆ. ಸಂವಿಧಾನಕ್ಕೆ ಅಪಚಾರ ಮಾಡಿರ್ತಕ್ಕಂಥ ಸರ್ಕಾರ ಇದು. ಕ್ಯಾಬಿನೆಟ್ ದರ್ಜೆಯನ್ನ ಮಂತ್ರಿಗಳಿಗೆ ಅಷ್ಟೇ ಕೊಡಬಹುದು, ಬೇರೆಯವ್ರಿಗೂ ಸರ್ಕಾರ ಮನಸ್ಸು ಮಾಡಿದ್ರೆ ಕೊಡಬಹುದು. ಆದ್ರೆ ಸೋತಿರೋಂಥವ್ರನ್ನೆಲ್ಲ ಕರ್ಕೊಂಡು ಬಂದು ಗ್ಯಾರಂಟಿ ಯೋಜನೆಯಲ್ಲಿ ಮತ್ತೆ ಮಂತ್ರಿ ದರ್ಜೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು ಯಾವ ನ್ಯಾಯ? ಉದಾಹರಣೆಗೆ ರಮೇಶ್ ಕುಮಾರ್ ಅವರಿಗೆ ಮಾಡ್ತೀವಿ ಅಂತ ಹೇಳಿದ್ರು, ಈಗ ರೇವಣ್ಣ ಅವರಿಗೆ ಮಾಡಿದ್ದಾರೆ. ಗ್ಯಾರಂಟಿಯಲ್ಲೂ ಕೂಡ ಪಕ್ಷದ ಮೂಲಕ ಹಣವನ್ನ ಹೊಡಿತಕ್ಕಂಥ ಕೆಲಸವನ್ನ, ಅಧಿಕಾರವನ್ನ ಪಡಿತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಗ್ಯಾರಂಟಿ ಅಂತಕ್ಕಂಥದ್ದು ಪಕ್ಷದ ಕಾರ್ಯಕರ್ತರಿಗೆ ಒಂದು ಹುಲ್ಲುಗಾವಲಾಗಿದೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಗ್ಯಾರಂಟಿ ಯೋಜನೆ ಹುಲ್ಲುಗಾವಲಾಗಿದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಹಸಿರು ಹುಲ್ಲುಗಾವಲು.